ಎ ಸಿ ಟಿ ರಿಸಲ್ಟ್ಗೆ ನೀವು ಇನ್ನೂ ತುಂಬ ಕಾಯಬೇಕು ಅಂತ ಇಲ್ಲ, ಬಿಕಾಸ್ ಇಟ್ ಈಸ್ ಆಲ್ರೆಡಿ ಟೈಮ್. ಓಕೆ, ಇನ್ನೇನು ಬೇಗ ರಿಲೀಸ್ ಮಾಡ್ತಾರೆ. ಸೊ ಯಾಕೆ ಅಂತ ನಿಮಗೆ ಡೌಟ್ ಇರ್ಬೋದು. ದೇರ್ ಆರ್ ಮೆನಿ ರೀಸನ್ಸ್ ಫಾರ್ ದ್ಯಾಟ್. ಓಕೆ, ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಎಕ್ಸಾಮಿನೇಷನ್, ಇಂಪ್ರೂವ್ಮೆಂಟ್ ಎಕ್ಸಾಮಿನೇಷನ್ ಆರ್ ಆಲ್ಮೋಸ್ಟ್ ಡನ್. ಓಕೆನಾ, 7th May ಆ್ಯಕ್ಚುಲಿ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಕಂಪ್ಲೀಟ್ ಆಯಿತು. ಓಕೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮ್ಯಾಟಿಕ್ಸ್ ಆಲ್ 3 ಪೇಪರ್ಸ್ ಆರ್ ಡನ್. ಓಕೆ, ಸೊ ಕೆ ಸಿ ಟಿಗೆ ಬೇಕಾಗಿರೋದು ಈ 3 ಸಬ್ಜೆಕ್ಟ್ಸ್ ಅಲ್ಲ. ಸೊ ಮೋಸ್ಟ್ಲಿ ಮುಗ್ದಿದೆ. ಆ್ಯಂಡ್ ಲಾಸ್ಟ್ ಎಕ್ಸಾಮ್ ಅದು 13th May ಇದೆ, ಇನ್ಕ್ಲೂಡಿಂಗ್ ಆಲ್ ದಿ ಲ್ಯಾಂಗ್ವೇಜಸ್. ಸೊ ಡೆಫಿನೆಟ್ಲಿ ಅವರು ಇವ್ಯಾಲ್ಯೂಯೇಷನ್ ಪ್ರಾಸೆಸ್ನ ಬೇಗ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಾದಮೇಲೆ ಆದಷ್ಟು ಬೇಗ ಅವರು ರಿಸಲ್ಟ್ನ ತುಂಬ ಬೇಗ ರಿಲೀಸ್ ಮಾಡ್ತಾರೆ. ಓಕೆ, ತುಂಬ ಎಕ್ಸ್ಟೆಂಡ್ ಮಾಡೋದಿಲ್ಲ. ಸೊ ದಿಸ್ ಇಸ್ ಒನ್ ಆಫ್ ದಿ ಫ್ಯಾಕ್ಟರ್. ಬಿಕಾಸ್ ಕೆ ಎ ಡೈರೆಕ್ಟರ್ ಅವ್ರು ಹೇಳಿದರು, ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಬಂದ ಮೇಲೇ ನಾವು ಕೆ ಸಿ ಟಿ ರಿಸಲ್ಟ್ನ ಬಿಡೋದು ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಇನ್ನೇನು ಸೆಕೆಂಡ್ ಎಕ್ಸಾಮ್ ಮುಗಿತಾ ಬಂತು, 13th May ಅಷ್ಟರಲ್ಲಿ ಡೆಫಿನೆಟ್ಲಿ ಮುಗಿದೋಗುತ್ತೆ. ಅದರಲ್ಲಿ ಮ್ಯಾಕ್ಸಿಮಮ್ 1 ವೀಕ್ ಇವ್ಯಾಲ್ಯೂಯೇಷನ್ಗೆ ತೊಗೊಳ್ತಾರೆ. ಓಕೆ, ತುಂಬ ಮ್ಯಾಕ್ಸಿಮಮ್ ಅಂದರೆ 15 days ಆಗ್ಬೋದು, ಬಟ್ ಅಷ್ಟೊಂದು ತೊಗೊಳ್ಳೋದಿಲ್ಲ. 1 ವೀಕ್ ಮ್ಯಾಕ್ಸಿಮಮ್ ತೊಗೊಳ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಆಫ್ಟರ್ ದ್ಯಾಟ್ ನಿಮ್ಮ ರಿಸಲ್ಟ್ ಡೆಫಿನೆಟ್ಲಿ ರಿಲೀಸ್ ಆಗುತ್ತೆ. ಸೊ ಆಫ್ಟರ್ ದ್ಯಾಟ್ ಅದೆಲ್ಲ ಪ್ರೋಸೆಸ್ ಮುಗಿದ ಮೇಲೆ ಇವರು ಕೆ ಸಿ ಟಿ ರಿಸಲ್ಟ್ನ ರಿಲೀಸ್ ಮಾಡ್ತಾರೆ. ಓಕೆ, 30th May 2025ಗೆ ನಿಮ್ಮ ಸಿ ಇ ಟಿ 2025 ರಿಸಲ್ಟ್ ಬಂದಿತ್ತು. ಸೊ ಈ ವರ್ಷ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನೋಡಿದ್ರೆ, ಸೊ ಅರೌಂಡ್ ಮೇ ಎಂಡ್ ಅಥವಾ ಜೂನ್ ಫಸ್ಟ್ ವೀಕಲ್ಲಿ ನೀವು ಕೆ ಸಿ ಟಿ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆನಾ, ಸೊ ಎಲ್ಲ ಫ್ಯಾಕ್ಟರ್ಸ್ನ ಹೇಳಿದ್ದೀನಿ. ಸೆಕೆಂಡ್ ಎಕ್ಸಾಮ್ ಇದೆಯಲ್ಲ, ದಟ್ ಈಸ್ ಆಲ್ಮೋಸ್ಟ್ ಡನ್, ಮುಗಿತಾ ಬಂದಿದೆ. ಓಕೆನಾ, ಸೊ ಅದಾಯಿತು. ಮತ್ತು ಅದೇ ರೀತಿ ಕೆ ಎ ಅವರು ಅದನ್ನು ಪ್ರೊಸೆಸ್ ಮಾಡಿ ನಿಮ್ಮ ರ್ಯಾಂಕನ್ನು ರಿಲೀಸ್ ಮಾಡ್ತಾರೆ. ಓಕೆನಾ, ಸೊ ಹೀಗಾಗಿ ದಿಸ್ ಇಸ್ ದ ಇನ್ಫಾರ್ಮೇಷನ್. ನಿಮಗೆ ಇಷ್ಟ ಆಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.